ವಂದೇ ಭಾರತ್ ರೈಲ್ ಬೆಂಗಳೂರಿಂದ ಮಡಗಾಂವ್ಗೆ ಹೊರಡ್ತದೆ. ಅದು ಮಂಗಳೂರು, ಉಡುಪಿ, ಕಾರವಾರದಂತಹ ಜಿಲ್ಲಾ ಕೇಂದ್ರಗಳನ್ನು ದಾಟಿ ಹೋಗ್ತದೆ. ವಿಪರ್ಯಾಸ ಅಂದರೆ ವಂದೇ ಭಾರತ್ ರೈಲ್ ನಿಲ್ಲೋದಿಲ್ಲ. ಇದನ್ನೇ ಅಲ್ಲವೇ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಕರೆಯೋದು. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ, ಉಡುಪಿಯ ಶ್ರೀನಿವಾಸ್ ಕೋಟ, ಇನ್ನು ಉತ್ತರ ಕನ್ನಡದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವ್ರು ಯಾರೂ ಕೂಡ ಈವರೆಗೆ ನಮ್ಮ ಜಿಲ್ಲೆಯಲ್ಲಿ ವಂದೇ ಭಾರತ್ ನಿಲುಗಡೆ ಆಗಲಿ ಅಂತ ಕೇಳಿದ್ದಿಲ್ಲ. ಕೇಳುವ ಲಕ್ಷಣವೂ ಗೋಚರಿಸುತ್ತಿಲ್ಲ. ಇಂತಹ ಮಹಾನುಭಾವ ಶಾಸಕರನ್ನ ಆಯ್ಕೆ ಮಾಡಿದ ಹೆಮ್ಮೆ ನಮ್ಮದು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಮೂರು ಕಡೆ ಕೂಡ ಮಂಗಳೂರು, ಉಡುಪಿ, ಕಾರವಾರ ಸ್ಟಾಪೇ ಇಲ್ಲದೆ ಸೀದಾ ರೈಲು ಗೋವಾಕ್ಕೆ ಹೋಗೋದು ಹೇಳಿದರೆ ನಾವೇನು ಇಲ್ಲಿ ನಿಂತು ಟಾಟಾ ಮಾಡಲಿಕ್ಕೆ ಇರೋದು. ಅಲ್ಲಿ ವಂದೇ ಭಾರತ್ ಮಂಗಳೂರು ಹಾದು ಹೋಗ್ತದೆ ಅಷ್ಟೇ. 3 ತಿಂಗಳಲ್ಲಿ ಖತಮ್. ಏನು ಪ್ಯಾಸೆಂಜರ್ ಇಲ್ಲ. ವಂದೇ ಭಾರತ್ ರದ್ದುಪಡಿಸಲಾಗಿದೆ. ಈಗ ಸರ್ ಬೆಂಗಳೂರಿಂದ ವಂದೇ ಭಾರತ್ ಬಿಡುವಂಥ ಯೋಜನೆ ಕೇಂದ್ರ ಸರ್ಕಾರ ಈಗ ಮಾಡ್ತಿದೆ. ಅಶ್ವಿನಿ ವೈಷ್ಣವ್ ಈಗ ಅನೌನ್ಸ್ ಮಾಡಿದ್ದಾರೆ. ಈಗ ನಾವು ಬಳಕೆದಾರರ ವೇದಿಕೆಯಾಗಿ ನಾವು ಹೇಳುವುದು ಈಗ ಸುಬ್ರಹ್ಮಣ್ಯ ಮತ್ತು ಮಡಗಾವಲ್ಲಿ ಸ್ಟಾಪೇಜ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವೀಗ ಮಂಗಳೂರು ಕರಾವಳಿ ಭಾಗವನ್ನು ನಿರ್ಲಕ್ಷಿತ ಅಂತ ನೇರವಾಗಿ ಆಪಾದನೆ ಮಾಡ್ತಿದ್ದೇವೆ. ಅರ್ಥ ಏನು? ಹಾಗಾದರೆ ರೈಲ್ವೆ ಮಂತ್ರಿ ಹೇಳಿದ ಮಾತಿಗೆ ಬೆಲೆಯಲ್ಲಿ ಉಂಟು. ಸರಿ, ಕುಮಾರಸ್ವಾಮಿ ಅವರೊಂದು ಮಾತು ಹೇಳಿದರು, ಗೋವಾ ಬ್ಯಾಂಗ್ಳೂರು ಟ್ರೈನ್ ಕೊಡಿ ಹೇಳಿ, ಅದಕ್ಕೆ ಕೊಟ್ಟಿರ್ಬೋದು. ಆದರೆ ಕರಾವಳಿಯ 3 ಜಿಲ್ಲೆಯವರಿಗೆ ಸ್ಟಾಪ್ ಇಲ್ಲದೆ ಓಡಿದರೆ ಇದು ಸಕ್ಸಸ್ ಆಗ್ತದೆ. ಯಾಕೆಂದರೆ ಮಂಗಳೂರು, ಗೋವಾ ಆಲ್ರೆಡಿ ವಂದೇ ಭಾರತ್ ಇದೆ. ಅದು 35% ಜಾಸ್ತಿ ಟಿಕೆಟ್ ಹೋಗ್ತಾ ಇಲ್ಲ. ನಮಗೆ ಒಂದು ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ವಂದೇ ಭಾರತ್ ಕೊಡದೆ ಹೀಗೆ ಮಾಡಿರುವಂಥದ್ದು ನಮಗೆ ಮಾಡಿರುವಂಥ ಅನ್ಯಾಯ. ಇದನ್ನು ನಮ್ಮ 3 ಜಿಲ್ಲೆಯ ಎಂಪಿಗಳು ಇದರ ಬಗ್ಗೆ ಮಿನಿಸ್ಟ್ರಿಗೆ ನಾವು ಪ್ರತಿನಿಧಿಸುವ ಕ್ಷೇತ್ರದವರಿಗೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ ಹೇಳುವುದನ್ನು ಇವರು ಅವರಿಗೆ ಮನವರಿಕೆ ಮಾಡಿ ಫೈನಲ್ ಟೈಮ್ ಟೇಬಲ್ ಆಗುವಾಗ ಮಂಗಳೂರು, ಆ ನಂತರ ಈಗ ಉಡುಪಿ, ಕಾರವಾರ 3 ಬೇಕೇ ಬೇಕು. ಯಾಕಂದರೆ ಈಗ ಸುಬ್ರಹ್ಮಣ್ಯ ಬಿಟ್ಟರೆ ಮಡಗಾವ್ ಬಿಟ್ಟರೆ ಊಟಕ್ಕಿಲ್ಲದು ಉಪ್ಪಿನಕಾಯಿ. ಯಾಕೆಂದರೆ ಪುತ್ತೂರು ಉಂಟು, ಬಂಟ್ವಾಳ ಉಂಟು, ಉಡುಪಿ ಉಂಟು. ಈ ಜನರು ಎಲ್ಲಿ ಹೋಗಿ ಬೆಂಗಳೂರು ಸೇರುವುದು? ಈ ರೈಲಿನ ಸೌಲಭ್ಯ ಪಡೆಯುವುದು ಯಾಕೆ? ಇದು ಜಂಕ್ಷನ್ಗೆ ಬರದೇ ಹೋದಲ್ಲಿ ಟಿಕೆಟ್ ಲಭ್ಯತೆಯ ಕೊರತೆ ಮೇಲೆ ಮುಂದಿನ ದಿನಗಳಲ್ಲಿ ಇದು ರೈಲ್ವೆ ಸೇವೆ ಸ್ಥಗಿತಗೊಳಿಸುವ ಗ್ಯಾರಂಟಿ. ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು 3 ಕರಾವಳಿಯ ಜಿಲ್ಲೆಗಳನ್ನು ದಾಟಿ ಹೋಗ್ತದೆ. 3 ಜಿಲ್ಲೆ ಜನರಿಗೆ ಇದರ ಪ್ರಯೋಜನ ಆಗುವುದಿಲ್ಲ. ಹಾಗಿದ್ರೆ ಇದಕ್ಕೆ ಪ್ಯಾಸೆಂಜರ್ ಸಿಗುವುದು ಎಲ್ಲಿ ಅಂತ ಪ್ರಶ್ನೆ ಬರ್ತದೆ. ಹೌದು, ಇದು ಅಂದರೆ ಪ್ಯಾಸೆಂಜರ್ ಸಿಗುವುದಲ್ಲ, ಇದು ವೇಸ್ಟೇಜ್ ರೈಲ್ ಅಂತ ಆಗ್ತದೆ. ಯಾಕೆಂದರೆ ಜನಗಳು ಹೋಗುವುದಿಲ್ಲ, ಯಾಕೆಂದರೆ ಜನಗಳು ಹತ್ತಿಕೊಳ್ಬೇಕಲ್ಲ. ಈಗ ಮೈನ್ ಪ್ರಶ್ನೆ, ಸುಬ್ರಹ್ಮಣ್ಯಕ್ಕೆ ಬರುವವರು ಪ್ರವಾಸೋದ್ಯಮ ಇಲಾಖೆಯಿಂದ ಬರ್ತಾರೆ, ಅದು ಹೌದು. ಮಂಗಳೂರಿನ ಜನರು, ತುಳುನಾಡಿನ ಜನರಿಗೆ ಇಲ್ಲಿ ವಂಚಿತ ಆಗಲಿಲ್ವಾ? ಅವರು ಉಡುಪಿ, ಮಡಗಾವಿಗೆ ಹೋಗಿ ಹತ್ತಬೇಕಾ ಅಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗಿ ಹತ್ತಬೇಕಾ? ಇದನ್ನು ಸರಿಪಡಿಸಲಿಕ್ಕೆ ಯಾಕೆ ಎಂಪಿಗಳು ಪ್ರಯತ್ನ ಪಡ್ತಾ ಇಲ್ಲ ಅಂತ, ಅದರ ಹಿಂದೆ ಲಾಬಿ ಏನಾದರೂ ಇದೆಯಾ? ಅಥವಾ ಇದು ಮತ್ತೊಂದು ವಿಷಯ ಇದೆ, ಯಾಕೆ ಜನರು ಇದಕ್ಕಾಗಿ ಪ್ರಯತ್ನ ಮಾಡಬೇಕಾ, ಹೋರಾಟ ಮಾಡಬೇಕಾ? ನೋಡಿ, ನಾವು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯವರು ಹೆಚ್ಚಾಗಿ ರೈಲನ್ನು ಉಪಯೋಗಿಸ್ತಾ ಇಲ್ಲ. ಇಲ್ಲಿ ಬೆಂಗಳೂರು ಮತ್ತು ಮುಂಬೈ ರೈಲುಗಳಿಗೆ ಮಾತ್ರ ನಾವು ಜಾಸ್ತಿ ಒತ್ತು ಕೊಡ್ತೇವೆ, ಜಾಸ್ತಿ ಈ ರೈಲಿನ ಹೋರಾಟ ಇಲ್ಲಿ ಅದಕ್ಕೆ ಬೇಕಾದಂತ ಜನಸ್ಪಂದನೆ ಸಿಗ್ತಾ ಇಲ್ಲ. ಡಿವಿಷನ್ಗಳಿಗೆ ಪಾಲ್ಘಾಟ್, ಚೆನ್ನೈ, ನೈಋತ್ಯ ರೈಲ್ವೆ ಇವುಗಳಿಗೆ ಪತ್ರ ವ್ಯವಹಾರ ಮಾಡಿ ನಮಗೆ ಆಗಿರುವ ಅನ್ಯಾಯಗಳನ್ನು ಈ ರೀತಿ ನೀವು ಸರಿಪಡಿಸಿ ಕೊಡಿ ಹೇಳುವಂಥ ರೀತಿಯಲ್ಲಿ ಒತ್ತಾಯಪಡಿಸಿ ಮನವಿ ಕೊಟ್ಟು ಅದಕ್ಕೆ ನಾವು ಎಂಪಿಗಳಿಂದ ಒಂದು 7 ಮಾತು ಹೇಳಿಸಿ ರೈಲ್ವೆ ಮಿನಿಸ್ಟರ್ ಅದರಿಂದ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲೀಗ ರೈಲ್ವೆ ಬೋರ್ಡಿನ ಒಂದು ನಿಯಮ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಹೇಳಿದ್ರೆ ಕಾಮಗಾರಿ, ಈಗ ರೈಲ್ವೆ ನಿಲ್ದಾಣದಲ್ಲಿ ಎಕ್ಸ್ಲೇಟರ್, ಲಿಫ್ಟ್, ಪ್ಲಾಟ್ಫಾರ್ಮ್ ಎಂತ ಆಗಬೇಕಾದರೂ ನಾವು ಯಾವುದೇ ಮನವಿ ಕೊಟ್ಟರು ಕೂಡ MP ಅವರ ಪತ್ರ ಇಲ್ಲದೆ
ಯಾವುದೂ ನಡೆಯುವುದಿಲ್ಲ. ನಾವು ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಮಾತಾಡಿದಾಗ ಅವರು ಹೇಳ್ತಾರೆ TKO MP ಕಾಯಕ ಲೆಟರ್ ಬೇಜು. ಹಾಗಿರುವಾಗ ಈ ಅನ್ಯಾಯವನ್ನು ನಮ್ಮ 3 ಜಿಲ್ಲೆಯ ಎಂಪಿಗಳೇ ಇದರ ಬಗ್ಗೆ ಒತ್ತು ಕೊಟ್ಟು ನನ್ನ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ, ಒಂದೇ ಭಾರತ್ ಮಂತ್ರಿಗಳು ರೈಲ್ವೆ ಮಂತ್ರಿ ಕೊಡ್ತೇನೆ ಹೇಳಿದ್ದು ಇದು ಇಲ್ಲಿ ಸ್ಟಾಪ್ ಕೊಡ್ಲೇಬೇಕು ಹೇಳಿ ಇವರು ಒತ್ತಾಯ ಪಡಿಸಿದ್ರೆ ಮಾತ್ರ ಇದು ಸರಿ ಮಾಡಲಿಕ್ಕೆ ಸಾಧ್ಯ. ಕೇಂದ್ರ ಸರ್ಕಾರ ಇದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಕೊಳ್ತಾ ಇದೆ ಮತ್ತು ಅದನ್ನ ಒಂದೇ ಭಾರತನ್ನೇ ತನ್ನ ಪ್ರಚಾರದ ಪ್ರಮುಖ ವಿಷಯವಾಗಿಟ್ಟು ಮಾಡ್ತಾ ಇರುವಾಗ ಸೊ ನೀವು ಕರಾವಳಿಯ 3 ಜಿಲ್ಲೆ ಜನರಿಗೆ ಅದು ಅನುಕೂಲ ಆಗದೆ ಇರುವಂತೆ ಓಡಿಸ್ತೀರಿ ಅಂತಾದರೆ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆ. BJPಯ ಪ್ರಬಲ ಕ್ಷೇತ್ರ ಸಹ ದಕ್ಷಿಣ ಕನ್ನಡ ಆಗಿರುವುದರಿಂದ ಇಲ್ಲಿಗೆ ವಂಚಿಸುವುದಕ್ಕೆ ಕಾರಣವೇನು ಅಂತ ಬೇಕು. ಅಂದರೆ ಮಂಗಳೂರಲ್ಲಿ ಜನಸಂಖ್ಯೆ ಈಗ ಒಂದು ವೇಳೆ ಅವರು ಮಂಗಳೂರು ಜಂಕ್ಷನ್ ಹೋಗಿ ಜನಗಳ ಲಭ್ಯತೆ ಇಲ್ಲದಿದ್ದರೆ ಕೊಡದೇ ಇರುವುದು ಸಮಂಜಸ, ಒಪ್ಪಿಕೊಳ್ಳುವ. ಇದು ಪ್ರಾರಂಭ ಮಾಡುವಾಗಲೇ ಮಂಗಳೂರು ಜಂಕ್ಷನನ್ನು ನಿರ್ಲಕ್ಷ್ಯ ಮಾಡಿ ಪಾಡೀಲ್ ಬೈಪಾಸ್ ಹೋಗುವುದು ವ್ಯರ್ಥ ಅಂತ. ಮತ್ತು ಹೋರಾಟ ಮಾಡಲಿಕ್ಕೆ ಹೋಗಿ ರೈಲ್ ರೋಕೋ ಮಾಡಿದರೆ ಅಲ್ಲಿ ನಮ್ಮ ಮೇಲೆ ಕೇಸು ಬೀಳ್ತದೆ, ನಾವು ಕೋರ್ಟಿಗೆ ಅಲೆದಾಡಬೇಕು. ಇದು ರೈಲ್ವೆ ಕೇಸ್ ಇದರ ಮೊದಲು ಒಮ್ಮೆ ನನಗೆ ಬಿದ್ದು ಭಾಳ ಕಷ್ಟ ಆಗಿದೆ, ಬಾಕಿ ಕೋರ್ಟಿನಾಗೆ ಅಲ್ಲ. ಹಾಗಾಗಿ ನಾವು ಒತ್ತಾಯಪಡಿಸ್ಬೋದು, ನಾವು ನಮ್ಮ MPಗಳ ಮೇಲೆ ಪ್ರೆಷರ್ ಹಾಕ್ಬೋದು, ಸರ್ ಇದು ಆಗಲೇಬೇಕು, ನೀವು ಮಾಡಿ ಮಾತಾಡಿ ಹೇಳಿ, ಆಗ ಇದು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಬಿಟ್ಟರೆ ನಾವು ಪ್ರಯಾಣಿಕರಿಂದ ಹೋರಾಟಗಾರರಿಂದ ಇದನ್ನು ಸರಿಪಡಿಸಲಿಕ್ಕೆ ಕಷ್ಟ ಸಾಧ್ಯ. ಒಂದೇ ಭಾರತ್ ಬೇಕಂತ ಮನವಿ ಸಲ್ಲಿಸಿದ್ದು ಮೊದಲು ಬ್ರಿಜೇಶ್ ಚೌಟ್ರವರು, ತದನಂತರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮಗೂ ಬೇಕು ಅಂತ ಪ್ರಸ್ತಾವನೆ ತಂದರು. ಅದು ಮಡಗಾವಿಗೆ ಯಾವ ಕಾರಣಾಂತರಗಳಿಂದ ವಿಸ್ತರಣೆ ಆಯಿತೋ ಗೊತ್ತಿಲ್ಲ. ಯಾವ ಕಾಳಜಿಯಿಂದ ಬ್ರಿಜೇಶ್ ಚೌಟಾರ್ ಅವರು ನಮಗೆ ಬೇಕು ಅಂತ ಹೇಳಿದ್ರು ಆ ಕಾಳಜಿ ಈಡೇ ಇರ್ತಾ ಇಲ್ಲವಲ್ಲ. ಮತ್ತು ಈ ವಿಷಯದಲ್ಲಿ ಬ್ರಿಜೇಶ್ ಚೌಟ ಮಾತಾಡ್ತಾ ಇಲ್ಲ ಅನ್ನೋದು ಅಪವಾದ ಇದೆ. ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಅದೇ ನಾವು ಹೇಳ್ತಿರುವುದು. ಬ್ರಿಜೇಶ್ ಚೌಟ ಇದಕ್ಕೆ ಒಂದು ಉತ್ತರ ಕೊಡಬೇಕು. ಯಾಕೆ ಅವರದೇ ಸರ್ಕಾರ ಇದೆ, ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ, ಈಗ ಇದಕ್ಕೆ ಒಂದು ಉತ್ತರ ಕೊಡಬೇಕು ಅವರು. ಅಲ್ಲ, ಅವರಿಂದ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವರು ಮಾಡಿಸಿದರೆ ನಾಳೆ ಹೋಗ್ತದೆ, ಅದು ಬೇರೆ ವಿಚಾರ. ಅದಕ್ಕೆ ಜನತೆಗೆ ಉತ್ತರ ಕೊಡಬೇಕು ಅಂತ ಹೇಳುವುದು. ಹೈಕಮಾಂಡ್ ಹೇಳಿದ್ದನ್ನು ಹೆಚ್ಚಾಗಿ MPಗಳು ಅಥವಾ ಇಲ್ಲಿ ಲೋಕಲ್ BJPಯವರು ಅದನ್ನು ಪ್ರತಿಕ್ರಿಯಿಸುವುದಿಲ್ಲ ಅಥವಾ ಅದಕ್ಕೆ ಬಗ್ಗೆ ಮಾತಾಡೋದಿಲ್ಲ, ಅದನ್ನು ಹೋರಾಟನೂ ಮಾಡೋದಿಲ್ಲ ಅಂದ್ಕೊಳ್ಳೋಣ. ಬಟ್ ನಾವು ನಾಗರಿಕರಾಗಿ ಇದನ್ನು ತಂದುಕೊಳ್ಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಜನಗಳು ಸಂಸದರಿಗೆ ಪ್ರಶ್ನೆ ಕೇಳಬೇಕು, ಇದು ನಮಗೆ ಸವಲತ್ತು ಬೇಕು ಅಂತ. ಆಗ ಮಾತ್ರ ಅದು ಕೇಂದ್ರಕ್ಕೆ ಮುಟ್ಟುತ್ತದೆ. ನಾನು ಹೇಳ್ತಾ ಇರೋದು ನಿಮಗೆ ಏನಾದ್ರು ಹುನ್ನಾರ ಅನಿಸ್ತಾ ಇದೆ? ಅನಿಸ್ತಿದೆ. ಈ ಹಿಂದೆ ಸಹ ಇದರ ಬಗ್ಗೆ ಸ್ಪೆಷಲ್ ರೈಲು ಕೇಳುವಾಗ ಮಂಗಳೂರು ಜಂಕ್ಷನ್ಗೆ ಹೋಗದೆ ಪಡೀಲ್ ಬೈಪಾಸಿಗೆ ಹೋಗಬೇಕೆಂದು ಕುಂದಾಪುರ ಭಾಗದ ಕೆಲ ರೈಲು ಹೋರಾಟಗಾರರು ಶ್ರೀನಿವಾಸ ಪೂಜಾರಿಯ ನೇತೃತ್ವದಲ್ಲಿ ಅದಕ್ಕೆ ಬೆಂಬಲಗೊಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಕ್ರಿಸ್ಮಸ್ ಇರಬಹುದು, ಶಿವರಾತ್ರಿಯಲ್ಲಿ ಇರಬಹುದು, ಆ ಶಿವರಾತ್ರಿ ಟೈಮಲ್ಲಿ ನಾವು ಹೋರಾಟ ಮಾಡಿ ಮಂಗಳೂರು ಜಂಕ್ಷನ್ ಆಗಿ ಓಡಿತು. ಆದರೆ ಹಿಂದೆ ಲೆಟ್ರ್ ಕೊಡುವಾಗ ಮಂಗಳೂರು ಜಂಕ್ಷನ್ ಹೋಗದೆ ಪಡೀಲ್ ಬೈಪಾಸ್ ಆಗಿ ಹೋದರೆ ನಮಗೆ ಸಮಯಾವಕಾಶ ಸಿಗ್ತದೆ ಅಂತ ಕುಂದಾಪುರದ ಭಾಗದ ಒಂದು ತಂತ್ರಗಾರಿಕೆ ಉಂಟು. ಮತ್ತೊಂದು ವಿಷಯ ಇದೆ, ವಂದೇ ಭಾರತ್ ಕಾಸ್ಟ್ ಹೆಚ್ಚು, ಒಂದು ವಿಮಾನದಲ್ಲಿ ಹೋದಷ್ಟು ವೆಚ್ಚ ಆಗ್ತದೆ ಅಂತ ಒಂದು ಕಡೆ ಹೇಳ್ತಾರೆ. ಬಟ್ ಜನಸಾಮಾನ್ಯರಿಗೆ ಪೂರಕವಲ್ಲದ ಒಂದು ಟ್ರೈನ್ ಅದು ಎಷ್ಟು ಮಟ್ಟಿಗೆ ಬಳಕೆ ಆಗ್ತದೆ, ಅದು ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು ನೋಡಿ. ಅದು ವಂದೇ ಭಾರತಿನ ಒಂದು ಕಾನ್ಸೆಪ್ಟ್ ಪ್ರಕಾರ ಹೇಳಿದರೆ ವಂದೇ ಭಾರತ 160 to 180 ಕಿಲೋಮೀಟರ್ಸ್ ಓಡ್ತದೆ ಹೇಳುವಂಥದ್ದು. ಬಟ್ ಬೆಂಗಳೂರಿನ ಇದರಲ್ಲಿ ಅಷ್ಟು ಸ್ಪೀಡಿನಲ್ಲಿ ಓಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರೆ ಮಧ್ಯದಲ್ಲಿ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಘಾಟ್ ಸೆಕ್ಷನ್, ಅಲ್ಲಿ ವಂದೇ ಭಾರತ್ ಬರಲಿ, ರಾಜಧಾನಿಯೇ ಬರಲಿ, 30 to 35 ಕಿಲೋಮೀಟರ್ ಸ್ಪೀಡ್ ಹೋಗೋದು. ಇಲ್ಲಿ ಈಗ ಆಗಿರುವ ನೀವು ಟೈಮ್ ಟೇಬಲ್ ನೋಡಿದರೆ ಅದು ಗೋವಾದಿಂದ ಬೆಂಗಳೂರಿಗೆ 12-13 ಗಂಟೆ ಸಮಯ ಬೇಕು. ಬೆಂಗಳೂರಿಗೆ 7:30 ಇಂದ 8 ಗಂಟೆ ಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ,
ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.